Hey guys, welcome back to my YouTube channel Journey with Sudharanjit. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಉಡುಪಿಯಲ್ಲಿ ಬೆಳಗ್ಗೆ ಇದೊಂದು ಆಲ್ಮೋಸ್ಟ್ 8:39 ಆಗಿದೆ. ವೆದರ್ ತುಂಬಾ ಚೆನ್ನಾಗಿತ್ತು. ರಾತ್ರಿ ಎಲ್ಲ ಫುಲ್ ಮಳೆ ಬಂದು ಇವಾಗೂ ಫುಲ್ ಡ್ರಿಸಲಿಂಗ್ ಆಗ್ತಾ ಇತ್ತು. ಬೀಚ್ ಮುಂದೆ ಈ ಥರ ವೆದರ್ ತುಂಬಾ ಚೆನ್ನಾಗಿತ್ತು. ಈಗ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ನಿಯರ್ ಬೈ ಹೋಟೆಲಿನ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರೋಣ. ಮಧ್ಯಾಹ್ನಕ್ಕೆ ಬೇಕಾದರೆ ಏನಾರ ನಾನ್ ವೆಜ್ ಹೋಟೆಲ್ ಹೋಗ್ಬೋದು ಅಂತ. This is the small portion of the fish market actually. ಇದೆಲ್ಲ ಇಲ್ಲಿ ಸುಮ್ಮನೆ ಮನೆಗಳಿಗೆ ತಗೊಂಡೋಗುತ್ತಂತ ಚಿಕ್ಕ ಚಿಕ್ಕದು. ಅದರೆಲ್ಲ ಇಟ್ಟಿದ್ದಾರೆ ಚಿನಿ ಫಿಶಸ್. ಚಿಕ್ಕ ಚಿಕ್ಕ ಬಾಸ್ಕೆಟ್ ಥರ ಎಲ್ಲ ಆಯ್ತಲ್ಲ. ಬೀಚ್ ಸೈಡ್ ಅಂದರೆ ನಾವು ಯಾವಾಗೂ ಜಾಸ್ತಿ ಸಮ್ಮರ್ ಟೈಮಲ್ಲಿ ಬರ್ತಾಯಿದ್ವಿ. ಈ ಸತಿನೇ ಈ ಥರ ಫುಲ್ಲು ಮಳೆ ಟೈಮಲ್ಲಿ ಬಂದಿರೋದು. ನನಗಂತೂ ತುಂಬಾ ಇಷ್ಟ ಅನಿಸ್ತು ವೆದರೆಲ್ಲ. ಬಟ್ ಏನಂದರೆ ಮಕ್ಕಳು ಬೀಚಲ್ಲಿ ಆಡೋಕ್ಕಾಗಲಿಲ್ಲ, ಅದೊಂದೇ ಡಿಸಡ್ವಾಂಟೇಜು. ಬಟ್ ವೆದರೆಲ್ಲ ನೋಡಿದವಾಗ ಇದೊಂಥರ ಚೆನ್ನಾಗಿ ಅನಿಸ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಮೇಲೆ ಮಲ್ಪೆ ಬೀಚ್ ಹತ್ರನೇ ಸೀ ವಾಕ್ ಅಂತ ಒಂದಿದೆ. ಅಲ್ಲಿ ಬೋಟಿಂಗು ಮತ್ತು ಫಿಶಸ್ ಎಲ್ಲ ಹಿಡಿತಾ ಇರ್ತಾರೆ. ಅಲ್ಲಿ ಸುಮ್ಮನೆ ಜಸ್ಟ್ ವಾಕ್ ಅಂತ ಹೋಗಿದ್ವಿ. ಫೋಟೋ ತೆಗಿತಾರೆ ಮಾಮ. ಈಶಾನ್ ಫೋಟೋ ಹಿಡಿತಾರೆ. ಕೈ ಬಿಟ್ಬಿಟ್ಟಿಡಿ. ಇಶು ಅಷ್ಟೇ ಮನೆಗೆ ಹೋಗ್ತಾ ಇರೋದು. ಇವಾಗ ಟ್ರಿಪ್ ಮುಗೀತು. ಮಲ್ಪೆ ಬೀಚ್ ಹತ್ರ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಲಂಚ್ ಟೈಮ್ ಅಷ್ಟರಲ್ಲಿ ಹೋಟೆಲ್ ತಿಮ್ಮಪ್ಪಗೆ ಬಂದ್ವಿ. ಉಡುಪಿಯಲ್ಲಿದ್ದಾಗ ಈ ಥರ ಫಿಶ್ ಫುಡ್ ಎಲ್ಲ ತಿನ್ನಬೇಕು ಅಂತ. ಯಾರು ಬೇಕು ಆ ಕಡೆ ನೋಡು. ಕೈ ಎತ್ತು ಒಂದು ನಿಮಿಷ ಆಯ್ತು. ಕೈ ಎತ್ತು. ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಗುತ್ತಾ? ಅಲ್ಲೇ ಬರ್ಬೇಕಾಗಿತ್ತು. ಆಯ್ತು, ಲೆಫ್ಟಿಗೆ ಎತ್ಕೊಂಡು ಲೆಫ್ಟಿಗೆ ಹೋಗ್ತದೆ ಇಂಡಿಕೇಟರ್ ಕಾರ್ ಕೊಡ್ತಲ್ಲ. ಹಲೋ ಊಟ ಮುಗಿಸ್ಕೊಂಡು ಅಲ್ಲಿಂದ ಬಬ್ಬಾಸ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಮ್ ಕೆಫೆ ಇತ್ತು. ಅಲ್ಲಿಗೆ ಹೋಗಿದ್ವಿ. ನಾವು ಪಬ್ಬಾಸ್ದೇ ಇನ್ನೊಂದು ಬ್ರಾಂಚ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಹೋಗಿದ್ದಿದ್ದು ಇಲ್ಲಿಗೆ. ಬಟ್ ಟೇಸ್ಟ್ ವೈಸ್ ಐಸ್ ಕ್ರೀಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಮಂಗಳೂರಲ್ಲಿ ಪಬ್ಬಾಸ್ ಇದೆಯಲ್ಲ ಅದೇ ಥರನೇ ಫ್ಲೇವರ್ ಎಲ್ಲ ಇತ್ತು. ಓಪನ್ ಮಾಡಬಹುದಾಗಿತ್ತು. ಅದು ಆಲ್ರೆಡಿ ಓಪನ್ ಆಗಿತ್ತು, ಚಿಕ್ಕ ಹಾಲಿತ್ತು. ಇದು ಅದೇ ತಾನೇ ಸುಧಾ, ಈ ರಾಧಾ ಹೆರಿಟೇಜ್ ಆಗೈತಾನೆ. ಎಷ್ಟು ಜನ ಆಗ್ತಾ ಇರ್ತಾರೆ ಅದೇ ನನಗೂ ಗೊತ್ತಿಲ್ಲ. ಯಾವ್ದಾಯ್ತು ಮದನ ರೆಸಾರ್ಟ್ ಇದನ್ನು ಸಾಗರ ಅದಲ್ಲ, ಅದೇ ನೋಡಿ ನೋಡಿ. ಇದೇನು ನಮ್ಮ ರೆಸಾರ್ಟ್.
ಐಶು I hope you get a nice. ಈಗ ಸಾಯಿ ರಾಧಾ ಹೆರಿಟೇಜ್ ರೆಸಾರ್ಟ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಇದು ನಾವು ಮೊದಲೇ ಪ್ರೀ ಬುಕ್ ಮಾಡ್ಕೊಂಡಿರಲಿಲ್ಲ. ಶೃಂಗೇರಿಲಿ ಅಕ್ಷರಾಭ್ಯಾಸ ಆದಮೇಲೆ ಬುಕಿಂಗ್ ಮಾಡ್ಕೊಂಡಿದ್ದು. ತುಳಿಬಾರ್ದು. ಚೆನ್ನಾಗಿರುತ್ತೆ ಅವಾಗ. ಎಷ್ಟೊಂದು ರೀಲ್ಸಲ್ಲಿ ನೋಡಿದ್ದೀನಿ ಒಟ್ಟಿನಲ್ಲಿ ಕಾಂತಾರ. ಕಾಂತಾರ ಎಲ್ಲನೂ ಇಲ್ಲೇ ತೆಗ್ದಿರೋಂತ. ಹೌದಾ? ರೀಲ್ಸಲ್ಲಿ ಹಾಕಿದ್ದಾರೆ, ಬಟ್ ಇಲ್ಲಾಂದ್ರೆ ಯಾವುದಂತ ನನಗೂ ಗೊತ್ತಾಗಿಲ್ಲ. ಮೇ ಬಿ ಅದು ಸ್ಟಾರ್ಟಿಂಗ್ ಅವರು ಅವ್ರ ಹೆಂಡತಿ ಎಲ್ಲ ಬರ್ತಾರಲ್ಲ ರಾಣಿ ಅಂತ. ಚಿನ್ನಿ ಈಶಾನ್ ಕರ್ಕೊಂಬೋಗ ಮಗ್ನೆ. What is that? I think it's chocolates. ಚಾಕ್ಲೇಟ್ ಅಲ್ಲ. Banana? Mama, name. It's a gift for us. ಆ ಕಡೆ ಫೇಸಿಂಗ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಸೋಲ್ಡ್ ಔಟ್ ಇರ್ಬೇಕು ಅಲ್ಲ ಅವೆಲ್ಲ. ಈಶಾ ಬರಲ್ವಾ? ಏನು ಕಾಯ್ತಾರೆ ಬೀಚ್ ಕಡೆ ಅಂತ ಇದೆಯಾ? ಬೀಚ್ ಹಾಕೋತಾ ಇದೆ. ಮೇಬಿ ಇಲ್ಲ ಇದ್ರಲ್ಲ. ನೀನು ನೋಡ್ಕೊಳ್ಳೋಕೋತಾ ಇದೆ. ಇದ್ರಲ್ಲ. ದೂರ ನೋಡ್ಕೊಳ್ಳೋಕೋತಾ ಇದೆ. ಮೈಸೂರಲ್ಲಿ ನೋಡ್ಕೊಳ್ಳೋ. ಇದು ಮೈಸೂರಲ್ಲ, ಉಡುಪಿ ಇದು. ಒಂದು ನಿಮಿಷ ಕಾಯಿ ಹೋಗಿದ್ದೆ. ಆಯ್ತಾ? ಚಾಚಾ ಮಾಮ ಈಶಾನ ನೋಡ್ರಿ ಕ್ಯಾಪ್ ಹಾಕೊಂತಾನೆ. ಉಡುಪಿ ಮತ್ತು ಮಂಗಳೂರು ಇನ್ ಬಿಟ್ವೀನ್ ಇರೋಂಥ ರೆಸಾರ್ಟ್ ಇದು. ಇದು ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಇರುತ್ತೆ. ಇದು ಬೀಚ್ ಫ್ರಂಟ್ ರೆಸಾರ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಮತ್ತು ಈ ರೆಸಾರ್ಟು ತುಂಬ ಟ್ರೆಡಿಷ್ನಲ್ ಇತ್ತು. ಅಂದರೆ ಮಂಗಳೂರು ಸ್ಟೈಲ್ ಟ್ರೆಡಿಷ್ನಲ್ ಮನೆ, ಅದ್ರ ಮುಂದೆನೇ ಬೀಚು, ತುಂಬಾ ಚೆನ್ನಾಗಿತ್ತು. ಮತ್ತು ಫುಡ್ ವೈಸು ಅಷ್ಟೇ ತುಂಬ ಹೋಮ್ಲಿ ಫುಡ್ ಇತ್ತು. ಈ ರೆಸಾರ್ಟ್ ಬರೋ ದಾರಿಯಲ್ಲೂ ಅಷ್ಟೇ ತುಂಬಾ ರೆಸಾರ್ಟ್ಸ್ ಇದೆ. ಅಂದರೆ 2-3 ರೆಸಾರ್ಟ್ಸ್ ಇದೆ. ಮತ್ತು ಹೋಮ್ ಸ್ಟೇ ವಿಲಾ ಥರ ಎಲ್ಲ ಇತ್ತು, ಲಕ್ಸುರಿ ವಿಲಾಸು. ಬಟ್ ಅದೆಲ್ಲ ಒಂದು ಸೆಟ್ ಆಫ್ ಗ್ರೂಪ್ ಬಂದಾಗ ಚೆನ್ನಾಗಿರುತ್ತೆ ಆ ಥರ ವಿಲಾ ಸ್ಟೇ ಎಲ್ಲನೂ. ಮಕ್ಕಳಿಗೂ ಅಷ್ಟೇ ತುಂಬಾ ಸೇಫ್ ಅನಿಸ್ತು ಈ ರೆಸಾರ್ಟ್. ನಾವು ಎಲ್ಲನ ಒಂದು ಕಡೆ ಕುತ್ಕೊಂಡು ಅವ್ರನ್ನ ಆಡೋಕ್ಕೆ ಬಿಟ್ಬಿಟ್ರೆ ಸಾಕು. ಫುಲ್ಲು ಮಣ್ಣಿದೆ ಮತ್ತು ಬೀಚು ಸ್ವಲ್ಪ ಕೆಳಗಡೆ ಇರೋದ್ರಿಂದ ಅವ್ರು ನೀರಿಗೂ ಹೋಗಲ್ಲ, ಮಣ್ಣಲ್ಲೇ ಆಟ ಆಡ್ಕೊಂಡಿರ್ತಾರೆ. ನಾವು ಕುತ್ಕೊಂಡೇ ಅವ್ರನ್ನ ಅಬ್ಸರ್ವ್ ಮಾಡ್ಬೋದು. ಅಷ್ಟು ಚೆನ್ನಾಗಿತ್ತು, ಪ್ರೈವೇಟಾಗಿತ್ತು. ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಈಶಾನ್ ಮತ್ತು ಸಿರಿನೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ಸೀ ಶೆಲ್ಸ್ ಕಲೆಕ್ಟ್ ಮಾಡೋದು ಮತ್ತು ಮಣ್ಣಲ್ಲಿ ಸ್ಯಾಂಡ್ ಕ್ಯಾಸಲ್ ಮಾಡೋದು. ಬೆಳೆ ಚೆನ್ನಾಗಿ ಬರಲ್ಲ, ಇವಾಗ ಸನ್ಸೆಟ್ ಚೆನ್ನಾಗಿ ಬರುತ್ತಲ್ವ. ಅಲ್ಲ, ಫಸ್ಟು ಸಿರಿ ಅಂತ ಬರ್ದೇಳಿ, ಈಶಾನ್ ಅಂತ ಬರ್ತಾ ಇದೆಯಲ್ಲ ಸಿರಿ ನೀನು. ಆಹಾ ನೋಡು, ಫಸ್ಟ್ ಸಿರಿ ಅಂತ ಬರ್ದಿಲ್ಲ, ಈಶಾನ್ ಅಂತ ಬರ್ದವಳು. ಅವಳಿಗೆ ಇಷ್ಟ, ನಾವೆಲ್ಲ ಅಂದ್ರೆ ಇಷ್ಟ. ಬಾ ಎತ್ಕೊಂಡು ಹೋಗಿ. ನಾನು ವೈಟ್ ಫುಲ್ ಚಾಕ್ಲೇಟ್. ಹೋಗಿ ಎತ್ತಿರ್ತೀನಿ, ಆಮೇಲೆ ತಿನ್ನೋ. ಇಲ್ಲೂ ಅಷ್ಟೇ ವೆದರ್ ಚೇಂಜ್ ಆಗ್ತಾನೆ ಇತ್ತು. 1/2 hour ಫುಲ್ ಬಿಸಿಲಿದ್ರೆ 1/2 hour ಫುಲ್ ಮಳೆ, ಸ್ವಲ್ಪ ಡ್ರಿಸಿಲಿಂಗು, ಅದೇ ಥರ ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇತ್ತು. ಇವಾಗ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ. ಹಂಗೆ ಸನ್ಸೆಟ್ ಆಗೋ ಟೈಮು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬರೋಣ ಅಂತ. ಮತ್ತೆ
ಆಮೇಲೆ ಫುಲ್ ಅಷ್ಟು ಟೈಟ್ ಮಾಡಿದ್ದೀನಿ. ಇದಕ್ಕೂ ಎತ್ಕೊಂಡು ಹಾಕ್ರಿ. 3, 2, 1, 2. 3, 2, 1, 2. ಇದು ನಿಮಿಷ 5, 6, 7, 8, 1, 2, 3, 4, 5, 6, 7, 8, 3. ಏನಂತ ಹಾಲಿಂತ ಆಯ್ತು. ಏಯ್ ನಾನು ನೋಡಿಲ್ಲ ಆಯಂದಿದ್ದು ಆಯನ್ಸ್ ಮತ್ತೆ ನೋಡಿ ಮಮ್ಮಿ ನಂಗೆ ಹಾಯ್ ಅಂತ ನೋಡಿ. ನೋಡಿ ಹಾಯ್ ಅಂತ ಈಶಾನ್ಗೂ ಅಂತ ಇದೆ ನೋಡಿ ಹಾಯ್ ಅಂತ ಇದೆ ಹಾಯ್ ಅನೀಶು. ಅಪ್ಪ ನೋಡಿ ಹಾಯ್ ಅಂತ. ಇದು ಈವ್ನಿಂಗ್ ಅರೌಂಡ್ 6:30 ಆಗಿತ್ತು. ಬೀಚ್ ಮುಂದೆನೇ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ರಿ. ಮಕ್ಕಳಿಗೆ ಫ್ರೆಂಚ್ ಫ್ರೈಸು ನಗೇಟ್ಸ್ ಎಲ್ಲ ಆರ್ಡರ್ ಮಾಡಿಬಿಟ್ಟು ಇದು ಬೀಚ್ ವೇವ್ಸ್ ಎಲ್ಲ ಕೇಳಿಸ್ಕೊಂಡು ರಿಲ್ಯಾಕ್ಸಿಂಗಾಗಿ ಕೂತ್ಕೊಂಡು ಸ್ನ್ಯಾಕ್ಸ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತು. ನನಗಂತೂ ತುಂಬ ರಿಲ್ಯಾಕ್ಸಿಂಗ್ ಅನಿಸ್ತು ಈ ಪ್ಲೇಸು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಲಿಮಿಟೆಡ್ ಆಪ್ಷನ್ಸ್ ಇತ್ತು. ಬಟ್ ಸ್ಟಿಲ್ ನಾವು ದೋಸೆ ಇಡ್ಲಿ ಪೂರಿ ಆ ಥರ ಎಲ್ಲ ಏನೇನು ತಿಂತೀವೋ ಅವೆಲ್ಲನೂ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮು ಅಷ್ಟೇ ಕನ್ಸಿಡರ್ ಮಾಡ್ತೀವಿ ಈ ರೆಸಾರ್ಟ್ಗೆ ಹೋಗೋಕ್ಕೆ. ಯಾರಿಗಾನ ಬೀಚ್ ಫ್ರಂಟ್ ರೆಸಾರ್ಟೇ ಸ್ಟೇ ಮಾಡಬೇಕು ಅಂತೆಲ್ಲನೂ ಏನಾನ ಹುಡುಕ್ತಾ ಇದ್ದರೆ ಈ ಪ್ರಾಪರ್ಟಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿನೂ ಇತ್ತು, ತುಂಬ ಹೈ ಬಜೆಟು ಏನಿರಲಿಲ್ಲ. ಆರಾಮಾಗೆ ಒಂದು 2 ದಿವಸ ಮಕ್ಳ ಜೊತೆ ಸ್ಟೇ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರ್ಬೋದು. ಏನಪ್ಪ ಆ ಡ್ರೆಸ್ ಸರಿ ಹಾಕೊಂಡ್ಲಿನಾ? ಇದು ಸಿರಿಯಕ್ಕಾಗೂ ಇಷ್ಟ ಆಗಿದೆಯಾ ಅಂತ. ಇದು ಸಿರಿಯಕ್ಕನೇ ಹಾಕೊಂಡು ಬಿಡ್ತೀನಿ. ನಿಂಗೆ ಬೇಕಾ? ಟ್ರಿಪ್ ಮುಗೀತು, ಮನೆಗೆ ಹೋಗೋದಾ? ಇನ್ನ ಇಲ್ಲೇ ಇರಬೇಕಾ? ನಾವು ಈ ರೆಸಾರ್ಟ್ನ ಲಾಸ್ಟ್ ಮೂಮೆಂಟಲ್ಲಿ ಜಸ್ಟ್ 1 ಡೇಗಂತ ಬುಕ್ ಮಾಡ್ಕೊಂಡಿದ್ದು. ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನೇನು ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡ್ಕೊಳಕ್ಕೆ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳೋಣ ಅಂತ ಬೀಚ್ ಸೈಡ್ ಹೋಗಿದ್ವಿ. ಆದ್ರೂ 1 ಡೇ ಅಷ್ಟೇ ಸ್ಟೇ ಮಾಡಿದ್ವಿ ಅಂತ ನಮಗಂತೂ ತುಂಬಾ ಬೇಜಾರು ಅನಿಸ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ್ಲನ ಲೈಕ್ 2 ಡೇಸ್ ಬಂದು ಸ್ಟೇ ಮಾಡಿ ಆರಾಮಾಗಿ ರಿಲ್ಯಾಕ್ಸಿಂಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೇ ನೀರೆಲ್ಲ ಆಡಕ್ಕಾಗಿಲ್ಲ ಅಷ್ಟೇ. ಚೆನ್ನಾಗಿತ್ತು ಕ್ಲೈಮೇಟ್. ಅದೇ ಮಕ್ಳಿಗೆ ಆಡಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು. ಹಂಗೆ ಓದ್ತಾ ಇರ್ತದೆ ನೋಡಿ, ಹಿಂಗೆ ಈ ಸ್ಪೀಡಾಗಿ ಓದ್ತಾ ಇರ್ತದೆ ನೋಡಿ. ಹಿಂಗೆ ಹೋದಾಗ ಹಳ್ಳಿಗಳಾಗ ದಿನಗಳಾಗೆಲ್ಲ ನೋಡಿ ಹಿಂಗೆ ಆಡ್ತಾ ಇರ್ತದೆ. ನಾವೇನು ಮಾಡ್ತೀವಿ ಯೂಶಲ್ ಆಗಿ ಸ್ಲೋ ಮಾಡ್ಕೊಂಡು ಓದ್ತೀವಿ. ಬ್ರೇಕ್ ಹಿಡಿತಾ ಇರ್ತೀವಿ ನಾವು. ಇದೇ ಇರ್ಬೇಕು ಆ ಥರ ಮನೆ 2 ನಿಮಿಷ ಅಂತಂದ್ರೆ. ಎಸ್ ಇದೆ. ಅದೇ ಅವನು ಕುತ್ಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾನಲ್ಲ. ಲಂಚ್ಗೆ ಮಚಿಲಿಗೆ ಬಂದಿದ್ವಿ. ಆಲ್ ಟೈಮ್ ಫೇವ್ರೇಟ್. ಮಂಗಳೂರು ಉಡುಪಿ ಸೈಡ್ ಬಂದಾಗ ನಾವು ಈ ರೆಸ್ಟೋರೆಂಟ್ ಬಂದೇ ಬರ್ತೀವಿ. ಯಾವ್ದು ಬೇಕು ನಿಮಗೆ? ಪಿಜ್ಜಾ. ಇದು ಐಸ್ ಕ್ರೀಮ್ ಪಾರ್ಲರು. ಇಲ್ಲಿ ನೋಡಿ ಮುಗ್ದೋಗೈತೆ ಮತ್ತೆ ಐಸು ಅದೇ ಕೊಟ್ಟೆ ಕಡಿಮೆ. ಅದು ಆಮೇಲೆ ಕೊಡ್ತೀನಿ ಬಿಡು.
ಕಂಟಿನ್ಯೂ ತಗೋ ಮಚ್ಚೇಲಿಯಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ 5 ಮಿನಿಟ್ಸ್ ಡ್ರೈವಲ್ಲಿ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಇದೆ. ಅಲ್ಲಿ ಹೋಗಿ ಗಡ್ಬಡ್ ತುಂಬಾ ಫೇಮಸ್ ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಟೇಕ್ ಅವೇ ತೊಗೊಂಡು ಕಾರಲ್ಲಿ ಬರಬೇಕಾದ್ರೆ ಹಂಗೆ ತಿನ್ಕೊಂಡ್ಬಂದ್ವಿ. ಮಾಮ ಏನು ಯಾರನ್ನ ಕಳ್ಕೊಂಡು ಹೋಗಿದ್ರ ಇಟ್ಕೊಂಡು ಹೋಗಿದ್ರಿ ಚಿನ್ನಿ? ಹ್ಞೂ ನಮ್ಮ ಈಶಾನ್ ವೇಟ್ ಮಾಡ್ತಾ ಇದ್ದಾನೆ ಅಂದ್ಕೊಂಡು ಬಂದೆ. ಇಲ್ಲಿ ಆ ಕಡೆ ಹೋಗು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದಾಗಿತ್ತು ಒಂದು ಶಾರ್ಟ್ ಟ್ರಿಪ್ ವ್ಲಾಗ್ ಮತ್ತು ಈಶಾನ್ಗೆ ಅಕ್ಷರಾಭ್ಯಾಸದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.